ಡೇ 3. ಇವತ್ತು ನಾವು ದನಾಂಗಿಂದ ಹೊಯಾಂಗ್ ಹೋಗ್ತಾ ಇದ್ದೀವಿ. ಸೊ ನಾವು ಫಸ್ಟ್ ಡೇ ಬಂದಾಗ ಯಾರು ಕ್ಯಾಬ್ ಅವ್ರು ಸಿಕ್ಕಿದ್ರಲ್ಲ ಅವರೇ ನಮಗೆ ಬರ್ತೀನಿ ಅಂತ ಹೇಳಿದ್ರು. ಅದರ್ವೈಸ್ ಆಲ್ಸೋ ಗ್ರ್ಯಾಬಲ್ಲಿ ಬುಕ್ ಮಾಡ್ಬೋದು. ಬಟ್ 2-3 ಜಾಗ ಹೋಗಿ ಆಮೇಲೆ ಹೋಗಬೇಕು. ಸೊ ವಿ ಡಿಸೈಡೆಡ್ ವಿ ವಿಲ್ ಗೋ ವಿತ್ ಖಾನ್ ಭಯ. ಅಲ್ಲ ಖಾನ್ 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 KAN ಖಾನ್ ಅಕ್ಕಂಗೆ ಗೊತ್ತು. ಇಟ್ಸ್ ನಾಟ್ ಬಿಡಕ್ಕೆ ಹೋಗಿ. ಆಲ್ಸೋ ಈ ರೋಸ್ನ ನಾನು ನಿನ್ನೆ ಒಂದು ಅಂಗಡಿಯಿಂದ ದೇಬ್ಬಿದ್ದು. ಆದ್ರೆ ಅವ್ರದ್ದು ಸ್ಯಾಂಡ್ವಿಚ್ ಬರ್ಗರ್ ಚೆನ್ನಾಗಿರ್ಲಿಲ್ಲ. ಬರ್ಗರ್ ಅಲ್ಲ, ವೆಜ್ ಅಂತ ಕೊಟ್ರು, ಆದ್ರೆ ಅದು ನಾನ್ ವೆಜ್ಜೇ ಇತ್ತು. ಸೊ ಟ್ವೈಸ್ ಟು ಚೆಕ್ ಆಯ್ತಾ. ಸೊ ಎಲ್ಲ 3 ಸಲ ಸಮುದ್ರದಲ್ಲಿ ಮಿಂದು ಬಿಡಿ, ವೆಜ್ ತಿಂತೀನಿ ಅಂತ ನಾನ್ ವೆಜ್ ತಿಂದಿರೋರೆಲ್ಲ ನಾನ್ ವೆಜ್ ಅಂತ ನಮಗೆ ಡೌಟ್. ಸೊ ಇದು ಪ್ರಿಟಿಯೆಸ್ಟ್ ರೂಮು. ಇದಕ್ಕಿಂತ ಚೆನ್ನಾಗಿರ್ಲಿ ಎಲ್ಲ ರೂಮ್ಗಳಂತ ಬೇಡ್ಕೊಳ್ತಾ ನಮ್ಮ ಜರ್ನಿನ ಮುಂದುವರಿಸ್ತಾ ಇದೀವಿ. ಬರ್ಕೊಟ್ಟಿದ್ದಾರೆ, ಬಿಲ್ಲಲ್ಲಿದೆ, ತಗೊಳ್ಳಿ. ಆಲ್ಸೋ ಗುಡ್ ಥಿಂಗ್ ಅಬೌಟ್ ವಿಯಟ್ನಾಮೀಸ್, ಇದೆಲ್ಲ ಕೊಟ್ಟಿರ್ತಾರೆ. ಇದ್ರ ಹಿಂದ್ಗಡೆ ಇಂಗ್ರೀಡಿಯೆಂಟ್ಸ್ ನೋಡಿದಾಗಲೇ ಗೊತ್ತಾಗೋದು ಇದರಲ್ಲಿ ಏನೇನು ಶ್ರಿಂಪ್ ಗಿಂಪ್ ಎಲ್ಲ ಇದೆ ಅಂತ. ಇವತ್ತಿನ ನಮ್ಮ ಪ್ಲ್ಯಾನ್ ತುಂಬಾ ಇತ್ತು. ಮೊದಲನೇದಾಗಿ ನಾವು ಲೇಡಿ ಬುದ್ಧನ ವಿಸಿಟ್ ಮಾಡಬೇಕಿತ್ತು. ಆನಂತರ ಹೊಯಾನ್ಗೆ ಹೋಗಬೇಕಿತ್ತು. ಅದು ದನಾಂಗಿಂದ 45 ಮಿನಿಟ್ಸ್ ಅವೇ ಅಷ್ಟೇ. ಆನ್ ದ ವೇ ಸುಮಾರು ಪ್ಲ್ಯಾನ್ ಇದೆ, ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಬುದ್ಧ ಕೇಳಿರ್ತೀವಿ, ಬಟ್ ಲೇಡಿ ಬುದ್ಧ ಅನ್ನೋದು ನನಗೂ ಹೊಸದಾಗಿ ಕೇಳಿಸಿತ್ತು. ಬಟ್ ಇಲ್ಲಿ ಅದರದ್ದೇ ಆದಂಥ ಒಂದು ಸಿಗ್ನಿಫಿಕೆನ್ಸ್ ಇದೆ. ಶಿ ಇಸ್ ಸಿಂಬಲ್ ಆಫ್ ಪೀಸ್. ಹಾಗೆ ಫಿಶರ್ಮ್ಯಾನ್ಸ್ನ ಪ್ರೊಟೆಕ್ಟ್ ಮಾಡ್ತಾರೆ ಅವರು ಅಂತ ನಂಬ್ತಾರೆ ಅಲ್ಲಿ. ಆ್ಯಂಡ್ ನೀವು ನೋಡ್ಬೋದು, ಒಂದು ಸೈಡ್ ಸೀ ಕಾಣುತ್ತೆ, ಇನ್ನೊಂದು ಸೈಡು ಲೇಡಿ ಬುದ್ಧ ಕಾಣುತ್ತೆ. ಇಟ್ಸ್ ವೆರಿ ಬ್ಯೂಟಿಫುಲ್ ವ್ಯೂ. ಹಲೋ ಹಲೋ, ಏನು ತಗೊಂತಿದ್ಯಾ? ಹಾಯ್ ಗುಂಡಗುಂಡಿ. ಅವರು ಇಲ್ಲಿ ನಮಸ್ಕಾರ ಮಾಡ್ತಾಯಿದ್ರು. ಆ್ಯಕ್ಚುಲಾಗಿ ಅವರು ಆಬ್ವಿಯಸ್ಲಿ ಇದೊಂದು ಪಗೋಡ ಅಂದರೆ ಟೆಂಪಲ್ ಥರನಲ್ಲ ಅವ್ರಿಗೆ. ಆ್ಯಂಡ್ ನಾನು ನೋಡಿದೆ, ನಾನು ಮಾಡೋಕ್ಕೆ ಹೋದೆ ನಮಸ್ಕಾರ. ಆ್ಯಂಡ್ ನಾನು ನಮ್ಮ ರೀತಿಯಲ್ಲಿ ಮಾಡಿದೆ. ಆ್ಯಂಡ್ ಶಿ ಕೇಮ್ ಬ್ಯಾಕ್ ಆ್ಯಂಡ್ ಶಿ ಥಾಟ್ ಮೀ ಹೌ ಟು ಡು ನಮಸ್ಕಾರ. ಆ್ಯಂಡ್ ನಾನು ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಗೊತ್ತಾ. ಆ್ಯಂಡ್ ಅವ್ರ ಭಕ್ತಿ ನೋಡಿ ತುಂಬ ಖುಷಿ ಆಯಿತು ನನಗೆ. ದೇವ್ರು ಯಾವುದಾದ್ರೇನು ಬ್ಲೆಸ್ಸಿಂಗ್ ಸಿಕ್ಕರೆ ಆಯ್ತಲ್ವ. ಆ್ಯಂಡ್ ಲೈಟಾಗಿ ಮಳೆ ಬರ್ತದೆ, ನಾನು ಕ್ಯಾಮ್ರಾ ಒಳಗಿಡಬೇಕು. ಮತ್ತೆ ಸಿಗೋಣ, ಟಾಟಾ. ನಾನು ಹೇಳಿದ್ನಲ್ಲ, ಇವರೇ ನನಗೆ ನಮಸ್ಕಾರ ಮಾಡೋದು ಹೇಳ್ಕೊಟ್ಟಿತ್ತು. ಆ್ಯಂಡ್ ನಂಗೆ ಸಿಕ್ಕಾಬಡೆ ಖುಷಿ ಆಯಿತು. ಇಲ್ಲಿನೆಲ್ಲ ಪಗೋಡಾಸ್ ಒಳಗೆ ಹೋದಾಗ ನನಗೆ ಡಿಫ್ರೆಂಟ್ ಫೀಲೇ ಇದೆ, ತುಂಬ ಪಾಸಿಟಿವ್ ಎನರ್ಜಿ ಇದೆ. ಆ್ಯಂಡ್ ನಂಗೆ ತುಂಬ ಖುಷಿ ಆಯಿತು. ಪಗೋಡಾಸ್, ಎಸ್ಪೆಷಲಿ ಪಗೋಡಾಸ್ ತುಂಬಾ ಇಷ್ಟಪಟ್ಟೆ ನಾನು. ಲೇಡಿ ಬುದ್ಧ ಎಂಟ್ರೆನ್ಸ್ ಫ್ರೀ ಇದೆ. ಈ ಸ್ಟ್ಯಾಚು ನೀವೇನು ನೋಡ್ತಾ ಇದ್ದೀರಲ್ಲ, ಇದು 67 ಮೀಟರ್ ಟಾಲ್ ಇರೋದು. ಆ್ಯಂಡ್ ಶಿ ಇಸ್ ಆಲ್ಸೋ ನೋನ್ ಆ್ಯಸ್ ಗಾಡೆಸ್ ಆಫ್ ಕಂಪ್ಯಾಷನ್ ಅಂತ ಹೇಳಿ ಕರೀತಾರೆ. ಯಾವುದೇ ಆ್ಯಂಗಲಿಂದ ನೋಡಿದ್ರು ಲೇಡಿ ಬುದ್ಧ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಕೆಲವ್ರು ಹೇಳಿದ್ದು ಕೇಳಿದೆ, ಸಂಜೆ ಹೊತ್ತು ಹೋದರೆ ಲೈಟ್ಸ್ ಎಲ್ಲ ಹಾಕಿರ್ತಾರೆ, ಇನ್ನೂ ಸಖತ್ತಾಗಿರುತ್ತೆ ಅಂತ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ಸಂಜೆನೂ ಒಂದು ವಿಸಿಟ್ ಹಾಕೋಕ್ಕೆ ಟ್ರೈ ಮಾಡಿ. ಪ್ರತಿಯೊಂದು ಆ್ಯಂಗಲಿಂದ ಲೇಡಿ ಬುದ್ಧನ ನೋಡುವಾಗ ಐ ಫೆಲ್ಟ್ ವಾವ್ ಅನ್ನಿಸ್ತು, ಪೀಸ್ಫುಲ್ ಅನ್ನಿಸ್ತು. ಅದನ್ನೇ ನಿಮ್ಗೆ ಇಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಿ ಕಮ್ಯುನಿಕೇಷನ್ ಅನ್ನೋದು ತುಂಬ ದೊಡ್ಡ ಸಮಸ್ಯೆ. 4 ಪದ ಅಷ್ಟೇ ಇಂಗ್ಲೀಷ್ ಯಾರೇ ಆದರೂ ಮಾತಾಡೋದು. ಸೊ ನಿಮಗೆ ಗೂಗಲ್ ಟ್ರಾನ್ಸ್ಲೇಟ್ ಇದ್ದರೆ ಏನೂ ಕಷ್ಟ ಆಗಲ್ಲ. ನಾವು ಅದೇ ಮಾಡ್ತಾ ಇದ್ದಿದ್ದು, ಎಲ್ಲ ಟೈಪ್ ಮಾಡೋದು, ವಿಯಟ್ನಾಮೀಸಲ್ಲಿ ಕನ್ವರ್ಟ್ ಮಾಡಿ ಅವ್ರಿಗೆ ಕೇಳಿಸೋದು. ಎಸ್, ನಾವು ಮಾರ್ಬಲ್ ಮೌಂಟೇನ್ ಹೋಗಬೇಕಿತ್ತು. ಹಾಗೆ ನಮಗೆ ಖಾನವರು ಸಜೆಸ್ಟ್ ಮಾಡಿದ್ರು ಅದರ ಹತ್ರ ಇರುವಂತಹ ಸ್ಟೋನ್ ವಿಲೇಜ್ನ ವಿಸಿಟ್ ಮಾಡಿ ಅಂತ. ಸೊ ಅವ್ರು ನಮಗೆ ಇಲ್ಲಿ ಕರ್ಕೊಂಡು ಬಂದರು. ಸ್ಟೋನ್ ವಿಲೇಜಲ್ಲಿ ನಿಮಗೆ ನೋಡೋಕೆ ಏನು ಸಿಗುತ್ತೆ ಅಂತಂದರೆ, ಮಾರ್ಬಲ್, ಸ್ಟೋನ್ಸ್ ಇವನ್ನೆಲ್ಲ ಯೂಸ್ ಮಾಡಿಕೊಂಡು ಫುಲ್ ಕಾರ್ವಿಂಗ್ಸ್ ಮಾಡಿರ್ತಾರೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಂಡ್ ಯು ಕ್ಯಾನ್ ಡೆಫಿನೆಟ್ಲಿ ಬೈ ದೆಮ್ ಆಲ್ಸೋ. ಪ್ರೈಸಸ್ ಕೂಡ ಅದಕ್ಕೆ ತಕ್ಕನಾಗೇ ಇದೆ. ನಿಮ್ಗೆ ಇಷ್ಟ ಇದ್ದರೆ ಖಂಡಿತವಾಗ್ಲೂ ಆ್ಯಸ್ ಅ ಸುವಿನಿಯರ್ ಕೂಡ ತರ್ಬೋದು. ಇಲ್ಲ ನಿಮ್ಗೇನಾದರೂ ಕಲೆಕ್ಷನ್ ಮಾಡೋ ಆಸಕ್ತಿ ಇದ್ದರೆ ಇಲ್ಲಿ ವಿಸಿಟ್ ಮಾಡಿ ನೋಡ್ಬೋದು.
ನಗ್ತಿದೆ ನೋಡು ಏನು ಮುದ್ದಾಗೆ. ಇದು ಹಿಂಗೆ ನಗ್ತಿರೋದು ನೋಡು, ಮೂರು ಏನು ಮುದ್ದಾಗಿದೆ. ಸೋ ಪ್ರಿಟಿ, ತುಂಬ ಮೇಡಮ್ ಇಬ್ಬರು ದುಡ್ಡು ಲೆಕ್ಕಾಚಾರ ಹಾಕಿ ಟಿಕೆಟ್ ತೊಗೊಳ್ತಾ ಇದ್ದಾರೆ. ಆಗಿದ್ಯಾ? ಮಾರ್ಬಲ್ ಮೌಂಟೇನು ಫೇಮಸ್ ಆಗಿರೋದು ಅದರ ಲೈಮ್ ಸ್ಟೋನ್ ಮತ್ತು ಮಾರ್ಬಲ್ ಹಿಲ್ಸ್ಗೆ. ಇಲ್ಲಿ ಸುಮಾರಷ್ಟು ಕೇವ್ಸ್ ಕೂಡ ಇದೆ. ಇಂಥ ಜಾಗದಲ್ಲೆಲ್ಲ ಟೂರ್ ಗೈಡ್ನ ತೊಗೊಂಡ್ರೆ ಒಳ್ಳೇದು ಅನಿಸುತ್ತೆ, ಬಿಕಾಸ್ ನಮಗೂ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಅಥವಾ ಸ್ವಲ್ಪ ಬ್ಯಾಕ್ಗ್ರೌಂಡ್ ರಿಸರ್ಚ್ ಮಾಡ್ಕೊಂಡು ಹೋದರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಯಾಕೆ ಅಂತ ಮುಂದೆ ಹೇಳ್ತೀನಿ. ನಾವು ವಿಸಿಟ್ ಮಾಡಿದಂಥ ಮೊದಲನೇ ಕೇವ್ ಇದು. ಒಳಗಡೆ ಎಲ್ಲ ಫುಲ್ ಲೈಮ್ ಸ್ಟೋನ್ ಆಗಿರೋದ್ರಿಂದ ಫುಲ್ ತಣ್ಣಗೆ ಚೆನ್ನಾಗಿತ್ತು. ಫುಲ್ ಎಕ್ಸೈಟ್ಮೆಂಟಲ್ಲಿ ಹೋದ್ವಿ. ಬಟ್ ಇದ್ರ ಹೆಸರು ಏನು ಗೊತ್ತಾ? ಹೆಲ್ ಕೇವ್ ಅಂತ ಕೂಡ ಕರೀತಾರೆ. ಇಲ್ಲಿ ಬುದ್ಧಿಸ್ಟ್ ಕಲ್ಚರಲ್ಲಿರುವಂತಹ ಸ್ವರ್ಗ ನರಕ ಬಗ್ಗೆ ಸ್ಕಲ್ಪ್ಚರ್ಸ್ ಇದೆ. ಆ್ಯಂಡ್ ಪಾಪ ಮಾಡಿದಾಗ ಏನು ಪನಿಷ್ಮೆಂಟ್ ಸಿಗುತ್ತೆ, ಆ ಥರದ್ದೆಲ್ಲ ಸುಮಾರು ವಿಚಾರಗಳನ್ನ ಇಲ್ಲಿ ಡಿಪಿಕ್ಟ್ ಮಾಡಿದ್ದಾರೆ. ಸ್ವಲ್ಪ ಸ್ಕೇರಿ ಆಗಿದೆ. ಒಳಗೋದ್ಮೇಲೆ ಒಂಥರ ಸ್ಪೂಕಿ ಎನರ್ಜಿ. ಸ್ವಲ್ಪ ಭಯ ಆಯಿತು ನಮಗೆ. ಓ, ಇದು ಹೈಟ್ ಇದೆ ಕಣ್ರೋ. ಓ, ಇಲ್ಲೊಂದು 2-3 ಇದ್ದಂಗಿದೆ. ಓ, ಮೇಲೆ ಹೋಗೋಕ್ಕಿದೆ ಇಲ್ಲಿ. ತುಂಬ ಸ್ಟೆಪ್ಸ್ ಇದೆ, ಒಂಥರ ಸ್ಟೀಪ್ ಆಗಿದೆ. ಇಟ್ಕೊಂಡು ಹತ್ತಕ್ಕಿದ್ರೂ ಕೂಡ ಒಂದು ಸ್ವಲ್ಪ ಭಯ ಆಗತ್ತೆ. ಸೊ ನೋಡಿಕೊಂಡು ಸರ್ಕಸ್ ಮಾಡ್ಕೊಂಡು ಹೋದ್ವಿ ನಾವು. ಮೇಲ್ಗಡೆ ಹೋದರೆ ನಿಮಗೊಂದು ವ್ಯೂ ಸಿಗತ್ತೆ, ಮತ್ತು ನೀವು ಎಲ್ಲಿಂದ ಹತ್ತು ಬಂದ್ರಿ ಅಲ್ಲ ಅದನ್ನು ಕೂಡ ನೋಡ್ಬೋದು. ಅಯ್ಯೋ ಪಾಪ, ಏನಾಯ್ತು ಅಂಜು? ಸಾರಿ ಸಿಮ್ರನ್. ಸ್ಟೆಪ್ಸ್ ಎಲ್ಲ ಸ್ಟೀಪ್ ಇದೆ, ಒಂದು ಸ್ವಲ್ಪ ಹತ್ತೋದಕ್ಕೆ ಕಷ್ಟ ಆಗುತ್ತೆ. ಎಸ್ಪೆಷಲಿ ಏಜ್ ಆದವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿಕೊಂಡು ನಿಮಗೆ ಸೂಟ್ ಆಗುತ್ತೆ ಅನ್ಸಿದ್ರೆ ಮಾತ್ರ ಹೋಗಿ. ಬಟ್ ಓವರಾಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಒಂದು ಸ್ವಲ್ಪ ಭಯ ಆಗಿದ್ದಂತೂ ನಿಜ. ಕೇವ್ ಒಂದು ಕಡೆ ಆದರೆ ನಾವು ಮಾರ್ಬಲ್ ಮೌಂಟೇನ್ ಅಂತಲೇ ಇದೆ, ಅದಕ್ಕೆ ಲಿಫ್ಟ್ ತೊಗೊಂಡ್ಬಿಟ್ಟು ಹೋಗಬೇಕು. ಇದಕ್ಕೆ ಸಪ್ರೇಟ್ ಚಾರ್ಜಸ್ಸು. ಎಂಟ್ರಿ ಚಾರ್ಜ್ ಬೇರೆ, ಮೇಲ್ಗಡೆ ಹೋಗೋ ಲಿಫ್ಟ್ ಚಾರ್ಜ್ ಬೇರೆ, ಕೆಳಗಡೆ ಬರೋಕ್ಕೆ ಮತ್ತೆ ಚಾರ್ಜ್ ಬೇರೆ. ಸೊ ಡಿಫ್ರೆಂಟ್ ಚಾರ್ಜಸ್ ಎಲ್ಲ ಇದೆ ಅವ್ರ ಹತ್ರ. ಅದನ್ನು ನೋಡ್ಕೊಂಡು ನಾವು ತೊಗೊಳ್ಬೇಕಾಗತ್ತೆ. ಸಿಮ್ರನ್ और एमिली थोड़ा रुको. ಇದು ಇನ್ನೊಂದು ಪಗೋಡ ಮಾರ್ಬಲ್ ಮೌಂಟೇನ್ ಮೇಲೆ ಇದ್ದಿದ್ದು. ಇವ್ರ ಕಲರ್ ಕಾಂಬಿನೇಷನ್ ನೋಡಿ ಟೋಟಲ್ ಸೈಲೆನ್ಸ್ ಅನ್ಸುತ್ತೆ. ಇಲ್ಲಿ ಹೋದಾಗ ಒಂದೊಳ್ಳೆ ಭಕ್ತಿ ಬರುತ್ತೆ. ಆ್ಯಂಡ್ ತುಂಬಾ ಇಷ್ಟ ಆಯಿತು ನನಗೆ. ಪಗೋಡಾಸ್ ಎಸ್ಪೆಷಲಿ ಹ್ಯಾವ್ ವೆರಿ ಬ್ಯೂಟಿಫುಲ್ ಪಾಸಿಟಿವ್ ಎನರ್ಜಿ ಅಂತ ನನಗನ್ನಿಸ್ತು. ವಿತ್ ದ ಟಿಕೆಟ್ ನಿಮಗೆ ಮ್ಯಾಪ್ ಕೂಡ ಕೊಡ್ತಾರೆ, ಕಾಸು ಕೊಟ್ಟರೆ. ನಾವು ತೊಗೊಂಡಿದ್ವಿ ಕೂಡ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಟು ಎಕ್ಸ್ಪ್ಲೋರ್, ಬಟ್ ನಾವು ಸ್ವಲ್ಪ ಕಟ್ ಶಾರ್ಟ್ ಮಾಡಿಬಿಟ್ವಿ ಇಲ್ಲಿ. ಯಾಕಂದರೆ ವಿ ಆರ್ ಆಲ್ಸೋ ಟಯರ್ಡ್. ಆ್ಯಂಡ್ ನಾವು ಸೀದಾ ಲಂಚ್ ಮಾಡೋದಕ್ಕೆ ಹೋದ್ವಿ ಇಲ್ಲಿ ಮುಗಿಸ್ಕೊಂಡ್ಬಿಟ್ಟು. ನಮ್ಮ ಡ್ರೈವರೇ ನಮಗೆ ಗೈಡ್ ಥರ ಕೆಲಸ ಮಾಡಿಬಿಟ್ರು ಅವತ್ತು. ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಫಾರ್ ಅಸ್. ಒಳ್ಳೆ ವೆಜಿಟೇರಿಯನ್ ರೆಸ್ಟೋರೆಂಟ್ ಕೂಡ ಅವರೇ ಸಜೆಸ್ಟ್ ಮಾಡಿದ್ರು. ಆ್ಯಂಡ್ ವಿ ವೇರ್ ಏಬಲ್ ಟು ಆರ್ಡರ್ ಸಮಥಿಂಗ್ ದಟ್ ವಾಸ್ ಟೇಸ್ಟಿ and also filling. No egg. No egg. No egg. One cái gì nữa? And French. Yes. Khoai tây. Khoai tây này mà. That's it. Thank you. Thank you. ನಿನಗೆ ನನಗೂ ಅದು ಕ್ಯಾಪ್ ಹಾಕೊಂಡಿದ್ಯಾ ಇವಾಗ
Oil, rice. ಎಗ್ No egg, no egg. ಎಗ್ ಓಕೆ Only ಶವ್ ಮಿಂಚುನೆ ಯಾರಲ್ಲಿ ಕೋಕೋನಟ್ ಬೋಟ್ ರೈಡ್ಸ್ ಇದೆ. ಸೊ ಅದನ್ನ ಮಾಡಕತ್ತ ಬಂದಿದ್ದೀವಿ. ಒಂದು ಬೋಟ್ಗೆ ಇಬ್ಬರಾದ್ರೂ ಹೋಗ್ಲಿ ಬೋಟ್ ಲೆಕ್ಕ ಒಂದು ಬೋಟ್ಗೆ 6 ಲಕ್ಷ ರೂಪಾಯಿಗಳು. ಸೊ ನಾವಿವಾಗ 12 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಹೋಗ್ತಾ ಇದೀವಿ. ನಾವಿದ್ದಿದ್ದು 3 ಜನ. ಸೊ ನಮ್ಮ ಡ್ರೈವರ್ನ ಕೂಡ ಕರ್ಕೊಂಡು ಹೋದ್ವಿ. ಅವ್ರಿಗೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿತ್ತು. Yes, India is number 1. So is Vietnam. No. Taking. Okay. Yay! Do that. Yay! India very good. India beautiful. Yes, Vietnam is also beautiful. Vietnam also is beautiful. Photo. ಆಯ್ತಾ? India number 1. ಊಟ ಆಯ್ತು ಅಂದ್ಬಿಟ್ರು. ನೋ, ಇಂಡಿಯಾ ನಂಬರ್ 1. Number 1. ಇಂಡಿಯಾ ಬ್ಯೂಟಿಫುಲ್, India beautiful. ಆಲ್ ಬ್ಯೂಟಿಫುಲ್. I bet beautiful. ನನ್ನ ವಿಷನ್ ಬೋರ್ಡಲ್ಲಿ ನೀವೇನಾದರೂ ವಿಯಟ್ನಾಮ್ದು ನೋಡ್ತೀರಾ ಅಂತಂದರೆ ಅದು ಈ ಸಿಟಿ ಹೊಯಾನ್ ಅಂತ. ದಿಸ್ ಇಸ್ ಅ ಬ್ಯೂಟಿಫುಲ್ ಸಿಟಿ. ಎಸ್ಪೆಷಲಿ ಇಲ್ಲಿ ಸ್ಟಾರ್ಟ್ ಆಗೋದು 6:30 ಮೇಲೆ. ಇಟ್ಸ್ ಕಂಪ್ಲೀಟ್ಲಿ ಲ್ಯಾಟ್ರನ್ ಲಿಟ್ ಸಿಟಿ ಅಂತಲೇ ಕರಿಬೋದು. ಫುಲ್ ಲ್ಯಾಟ್ರನ್ಸಿಂದ ಕವರ್ ಆಗಿರುತ್ತೆ. ಜಸ್ಟ್ ಲೈಕ್ ದ್ಯಾಟ್ ಓನ್ಲಿ ಇಟ್ಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದು. ಬಟ್ ಓವರ್ ಆಲ್ ವಿಯಟ್ನಾಮ್ ಮೇಲೆ ಲವ್ ಆಗಿಬಿಡಿದೆ ನನಗೆ. ಪರವಶನಾದ್ರೂ ಚೆನ್ನಾಗಿತ್ತು. ಎರಡೂ ಚೆನ್ನಾಗಿತ್ತು ಈ ಸಿಚುವೇಶನ್ಗೆ. ಯಾವುದು? ಪರವಶ. ನಾವು ಮಾರ್ಕೆಟ್ಗೆ ಹೋಗಿದ್ದೆ ಲೇಟಾಗೆ 7:30 ಆಗೆ. 6:30ಗೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಬೇಗ ಹೋದರೆ ಒಳ್ಳೆಯದು. ಬಟ್ ತುಂಬ ಹೊತ್ತಿರತ್ತೆ. ನಾವಿಲ್ಲಿ ಲ್ಯಾಂಪ್ನ ಬಿಟ್ಬಿಟ್ಟು ಆಮೇಲೆ ಹೋಗಿ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಇಲ್ಲೊಂದು ಸ್ವಲ್ಪ ರೇಟ್ ಜಾಸ್ತಿನೇ ಇದೆ. ನಾನು ಬೇರೆ ವೀಡಿಯೋಸಲ್ಲೆಲ್ಲ ಕೇಳಿದ್ದೆ ಇಲ್ಲಿ ಕಡಿಮೆ ಅಂತ. ಬಟ್ ಆ್ಯಕ್ಚುಲಿ ಜಾಸ್ತಿ ಇದೆ. ಬಾರ್ಗೇನ್ ಮಾಡೋದಕ್ಕೆ ಸ್ಕೋಪ್ ಇದೆ. ಬಟ್ ಜಾಸ್ತಿನೂ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಜನ ಬಾರ್ಗೇನ್ ಕೇಳಿ ಫುಲ್ ವೈಲೆಂಟ್ ಆಗಿಬಿಟ್ಟಿದ್ದಾರೆ. ಇದಾದಮೇಲೆ ನಾವು ವೆಜ್ ರೆಸ್ಟೋರೆಂಟಲ್ಲಿ ಹೋಗಿ ಊಟ ಮಾಡಿದ್ವಿ ಆ್ಯಸ್ ಯೂಶ್ವಲ್. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.